ಆಗಲ್ಲ. ತಾವೇ ನೋಡ್ತಾ ಇದ್ದೀರಿ ಕುಟ್ಟಿಯಲ್ಲಿ ಪಾಪ ಅವ್ರಿಗೆ ಶರೀರ ಸಹಕರಿಸಲ್ಲ. ಆದ್ರೂ ಕೂಡ ಇಷ್ಟೊತ್ತು ಅವರು ಈ ರಸ್ತೆ ತಡೆ ಕಾರ್ಯಕ್ರಮದಲ್ಲಿ ಈ ಉಳಿದು ಬಿಡಿಸೋದಕ್ಕೆ ಇವತ್ತು ಸಾಹಿತಿಯಾಗಿ ಜೋಳದರಾಶಿ ಗ್ರಾಮದವರೇ ಅವರು ಹೋರಾಟ ಹಮ್ಮಿಕೊಂಡಿದ್ದಾರೆ. ಆ ಹೋರಾಟಕ್ಕೆ ನಾವು ನಮ್ಮ ಅಂಗಾಂಗಗಳು ಎಲ್ಲ ಚೆನ್ನಾಗಿದೆ. ಇಲ್ಲಿ ಒಬ್ಬ ಮಹಾನ್ ಕವಿ ಅನುವಾದಕರು ಕೋಲಾರ ಜಿಲ್ಲೆಯ ಅಖಂಡ ಕೋಲಾರ ಜಿಲ್ಲೆಯ ಈಗ ಚಿಕ್ಕಬಳ್ಳಾಪುರ ಪ್ರಾಂತದ ರಘುನಾಥ ಕವಿಗಳು ಈ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದಲೂ ನಾವು ಪೂರ್ಣವಾಗಿ ನಾವು ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳಿಲ್ಲ. ಅವರು 3 ಗಂಟೆ ಮಾತ್ರ ನಾವು ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ಗೆ ಇನ್ಫಾರ್ಮ್ ಕೊಟ್ಟಿದ್ರು. ಹಾಗೆ ನಾವು ಹೇಳಿದ್ದು ಕರೆಕ್ಟೇ. ಚಂದ್ರಶೇಖರ್ ರೆಡ್ಡಿ ಅವರು ಏನ್ ಹೇಳ್ತಾರೆ ಅದು ಕರೆಕ್ಟ್ ಆಗಿ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ನಾವು 3 ಗಂಟೆವರೆಗೂ ಟೈಮ್ ಕೊಟ್ಟಿದ್ವಿ. ಅಷ್ಟರೊಳಗೆ ನಾವು ಹೋರಾಟ ಮುಗಿಸ್ಬೇಕು ಅಂತ ಹೇಳಿ ಈಗ ನಮಗೆ ಸಂದೇಶ ಕೊಟ್ಟಿದ್ದಾರೆ. ಇಷ್ಟುವರೆಗೂ ಪೊಲೀಸ್ನವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ದಯವಿಟ್ಟು ನಾನು ಪೊಲೀಸ್ನವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸರ್ ತಾವು ಗೌರ್ಮೆಂಟ್ ಸರ್ವೆಂಟ್ ಅಲ್ಲ, ಒಂದೇ ಅಲ್ಲ, ತಾವು ಪಬ್ಲಿಕ್ ಸರ್ವೆಂಟ್ ಅಂತ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ಸರ್ಕಾರಕ್ಕೆ ಒಂದೇ ನೌಕರರಲ್ಲ, ಇಡೀ ಜನಸಾಮಾನ್ಯರಿಗೂ ಕೂಡ ನೀವು ಸೇವಕರು ಅಂತ ಹೇಳಿ ಈ ಸಂದರ್ಭದಲ್ಲಿ ನೀವು ತಿಳ್ಕೊಳ್ಬೇಕು. ಇವತ್ತು ಈ ಕೂಗು ನೀವು ಗೌರ್ಮೆಂಟ್ ಸರ್ವೆಂಟ್ಗಾಗಿ ಸರ್ಕಾರಕ್ಕೆ ಮುಟ್ಟಿಸಬೇಕು. ಅದು ನೀವು ಗೌರ್ಮೆಂಟ್ ಸರ್ವೆಂಟ್ ಪ್ರಥಮ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನೀವೆಲ್ಲ ನನಗೆ ಸಹಕಾರ ನೀಡಿದ್ದೀರಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಾಳೆ ಈಗ ಇವತ್ತು ಶುರುವಾಗಿದೆ ಈ ಹೋರಾಟ. ಇದು ಬೆಂಕಿ. ಇವತ್ತು ಚಂದ್ರಶೇಖರ್ ರೆಡ್ಡಿ ಮತ್ತು ರಘುನಾಥ್ ಸಾರ್ ಅವರು ಪುಳ್ಯ ಗೀಚಿದ್ದಾರೆ. ಇಲ್ಲಿ ಪುಳ್ಯ ಗೀಚಿದ್ರೆ ಕುಡಿತಿನಲ್ಲಿ ಬೆಂಕಿ, ಕುಡಿತಿನಲ್ಲಿ ಬೆಂಕಿ. ಈಗ ಆ ಕುಡಿತಿನ ಕಾರ್ಯಕ್ರಮ ಬಗ್ಗೆ ನಮ್ಮ ಚಂದ್ರಶೇಖರ್ ಅವರು 2 ವಿಷಯಗಳನ್ನು ಹೇಳ್ತಾರೆ. ಇವತ್ತೇನು ಜೋಳದರಾಶಿ ಗ್ರಾಮದಲ್ಲಿ ಹಿರಿಯರು ವಹಿಸಿದವರು ಇವತ್ತೇ ನಮಗೆ ಒಂದು ಹುಡುಗಿಸುವಂತ ಒಂದು ಹೋರಾಟವನ್ನೇನು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿ ನಾಳೆ ನಾವು ಕುಡ್ತಿನಿ ಗ್ರಾಮದಲ್ಲಿ ಜೋಳದರಾಶಿ ಹರಿಗಿಂಡೋಡಿ ಚನ್ನಬಸವಗೌಡರ ಒಂದು ಶಾಲೆ ಕೂಡ ಇದೆ. ಆ ಒಂದು ನೆನಪಿಗಾಗಿ ಅಲ್ಲಿ ನಾವು ಬೆಳಿಗ್ಗೆ 9 ಗಂಟೆಯಿಂದ ಚಾಲನೆ ಕೊಡ್ತಾ ಇದೀವಿ. ಅದರಲ್ಲಿ ಹರಿಗಿಂಡೋಡಿ ಚನ್ನಬಸವಗೌಡರ ಕುಟುಂಬಸ್ಥರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ಅವರ ಮೊಮ್ಮಗಳು ಕೂಡ ಆ ಒಂದು ವೇದಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿರುವಂತ ಎಲ್ಲ ರೈತರು ಮತ್ತು ಬುದ್ಧಿಜೀವಿಗಳು, ಕವಿಗಳು ಎಲ್ಲರೂ ನಾಳೆ ಆ ಹೋರಾಟದಲ್ಲೂ ಕೂಡ ನಾವು ಪಾಲ್ಗೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಯಾವುದೇ ಕಾರಣಕ್ಕೂ ಬಳ್ಳಾರಿ ಜಿಲ್ಲೆಯನ್ನ ಅಖಂಡ ಜಿಲ್ಲೆಯಾಗಿ ಉಳಿಸಬೇಕನ್ನೋ ಒಂದೇ ಹೋರಾಟ, ಒಂದೇ ಗುರಿಯಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಅಖಂಡ ಜಿಲ್ಲೆಗೆ, ಅಖಂಡ ಜಿಲ್ಲೆಗೆ, ಅಖಂಡ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಬಳ್ಳಾರಿ ಜಿಲ್ಲೆನ ಬಿಡುವುದಿಲ್ಲ. ಆನಂದ್ ಸಿಂಗ್ ಅವರಿಗೆ ಕೇವಲ ಒಬ್ಬ ಆನಂದ್ ಸಿಂಗ್ ಅನ್ನೋ ಒಬ್ಬ ಶಾಸಕನಕ್ಕೋಸ್ಕರ ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯನ್ನ ಭಾವನಾತ್ಮಕವಾಗಿ ಇವತ್ತು ನಾವು ತೆಲುಗರು ಮತ್ತು ಕನ್ನಡಿಗರು ಅಣ್ಣ ತಮ್ಮದರ ತರ ಇದೀವಿ. ಆದ್ರೆ ಇವತ್ತು ಅವರೇನು ಒಂದು ವೈಷಮ್ಯವನ್ನು ಬೆಂಕಿ ಹಚ್ಚಿದಾರಲ್ಲ, ನಿಜವಾಗ್ಲೂ ಅವರಿಗೆ ನಾವು ಧಿಕ್ಕಾರವನ್ನು ಕೂಗ್ತಾ ಇದೀವಿ. ಯಾಕಂದ್ರೆ ಕೇವಲ ಅವರೊಬ್ಬರ ಶಾಸಕಕ್ಕೋಸ್ಕರ ಇವತ್ತೇನು ಮಾನ್ಯ ಯಡಿಯೂರಪ್ಪನವರು ಕೂಡ ಇಲ್ಲಿರುವಂತ ಎಲ್ಲ ಬಳ್ಳಾರಿ ಜಿಲ್ಲೆಯ ಜನತೆನಾಗಿರುವ ಬುದ್ಧಿಜೀವಿಗಳನ್ನ, ರೈತರನ್ನ ಯಾರು ತೆಗೆದುಕೊಳ್ಳೋದನ್ನೇ ಇದನ್ನ ಒಂದು ಇವತ್ತೇನು ಏಕಾಏಕಿ ಮೊನ್ನೆ ನಾವು ಬಂದ್ ಮಾಡಿದ ತಕ್ಷಣ ನಿನ್ನೆ ಅವರು ಘೋಷಣೆ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಇತಿಹಾಸನೂ ಗೊತ್ತಿಲ್ಲ. ಯಾಕಂದ್ರೆ ಇಂಥ ಒಂದು ಬಳ್ಳಾರಿ ಇತಿಹಾಸ ಇರುವಂತ ಈಗಾಗಲೇ ಬುದ್ಧಿಜೀವಿಗಳು ಸಾಕಷ್ಟು ಅಂಕಿಅಂಶಗಳನ್ನು ಕೂಡ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಚಾಲನೆ ಕೊಡ್ತೇವೆ. ನಿರಂತರವಾಗಿ ಹೋರಾಟ ಅಂತ ಹೇಳಿ ಈ ಸಂದರ್ಭದಲ್ಲಿ ಜೈ ಕರ್ನಾಟಕ.